ಎಲ್ರಿಗೂ ನಮಸ್ಕಾರ. ಮೂಗಿನಲ್ಲಿ ರಕ್ತಸ್ರಾವ, ನೋಸ್ ಬ್ಲೀಡಿಂಗ್ ಆಗ್ತಾ ಇದ್ದಾಗ ನಮ್ಮ ಬಾಡಿಯಲ್ಲಿ ಬಹಳಷ್ಟು ಹೀಟ್ ಆಗಿರುತ್ತೆ ಅಥವಾ ಬಹಳಷ್ಟು ಪಿತ್ತ ಹೆಚ್ಚಾಗಿರುತ್ತೆ. ನಮ್ಮ ಬಾಡಿಯಲ್ಲಿ ಪಿತ್ತ ಕಡಿಮೆ ಮಾಡಬೇಕು ಮತ್ತು ಉಷ್ಣತೆ ಕೂಡ ಕಡಿಮೆ ಮಾಡಬೇಕು. ಇದಕ್ಕೆ ಮನೆಯ ಮದ್ದು ಏನಂದ್ರೆ, ನಾವು ಈ ಉಳ್ಳಾಗಡ್ಡಿನ ತಗೊಂಡ್ ಬನ್ನಿ. ಒಂದು ಉಳ್ಳಾಗಡ್ಡಿನ ತಂದು, ಒಂದು ಅಥವಾ ಎರಡು ಉಳ್ಳಾಗಡ್ಡಿನ ತಂದು ಚೆನ್ನಾಗಿ ಜಜ್ಕೊಳ್ಳಿ. ಚೆನ್ನಾಗಿ ಜಜ್ಕೊಂಡ ನಂತರ ಪೇಸ್ಟ್ ನಂತೆ ಮಾಡಿ ಆ ಪೇಸ್ಟ್ ಅನ್ನ ನಮ್ಮ ತಲೆಯ ಮೇಲೆ ಹಾಕಿ, ತಲೆಯ ಮೇಲೆ ಚೆನ್ನಾಗಿ ಅಂಟುವಾಗಿ ಹಾಕಿದ ನಂತರ ಚೆನ್ನಾಗಿ ಬ್ಯಾಂಡೇಜ್ ಕಟ್ಕೊಳ್ಳಿ. ಆ ಬ್ಯಾಂಡೇಜ್ ಕಟ್ಟುವುದರಿಂದ ನಮ್ಮ ಪಿತ್ತ ಕಡಿಮೆ ಆಗುತ್ತೆ ಮತ್ತು ನಮ್ಮ ಉಷ್ಣತೆ ಕೂಡ ಕಡಿಮೆ ಆಗುತ್ತೆ, ನಮ್ಮ ನೋಸ್ ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ಮತ್ತು ನಾವು ಶುದ್ಧವಾದ ಬಾದಾಮಿನ ಎಣ್ಣೆನ ತಂದು 2 ಡ್ರಾಪ್ ನೇಸಿನಲ್ಲಿ ಹಾಕಿ, ಎರಡು ಹೊಳೆಯಲ್ಲಿ 2 ಡ್ರಾಪ್ ಹಾಕ್ತಾ ಬನ್ನಿ. ನಾವು 4 ಗಂಟೆಗೆ ಒಂದು ಸಾರಿ ಈ ರೈಟ್ ನೋಸ್ ಮತ್ತು ಲೆಫ್ಟ್ ನೋಸ್ ನಲ್ಲಿ 2 ಕಡೆ 2 ಡ್ರಾಪ್ ಹಾಕ್ತಾ ಬಂದಲ್ಲಿ ನಮ್ಮ ಬ್ಲೀಡಿಂಗ್ ಸಂಪೂರ್ಣ ಕಡಿಮೆ ಆಗತ್ತೆ. ಮತ್ತು ನಮಗೆ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂದಾಗ, ನಾವು ಏನೇ ಮಾಡಿದ್ರು ಕೂಡ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತಂದಾಗ, ಮುಟ್ಟಿದರೆ ಮುನಿ ಗಿಡ, ಟಚ್ ಮೀ ನಾಟ್ ಟ್ರೀ ಇರುತ್ತಲ್ಲ, ಟಚ್ ಮೀ ನಾಟ್ ಗಿಡದ ಪೌದೆ ಮತ್ತು ಗಿಡದ ಎಲೆ ಮತ್ತು ಕಾಂಡ ಎಲ್ಲವನ್ನು ತಂದು ಚೆನ್ನಾಗಿ ತೊಳೆದ್ಕೊಳ್ಳಿ. ಚೆನ್ನಾಗಿ ತೊಳೆದ ನಂತರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ ನಂತರ ಗಂಟೆಗೊಂದು ಸಾರಿ ಇದೇ ರೀತಿ ನಾವು ಒಂದು 5 ಸಾರಿ ನಾವು ಗಂಟೆಗೊಂದು ಸಾರಿ ನಾವು ಒಂದೊಂದು ಗ್ಲಾಸ್ ಕುಡಿತಾ ಬಂದಲ್ಲಿ ನಮ್ಗೆ 100% ಎಂತದೇ ನೋಸ್ ಬ್ಲೀಡಿಂಗ್ ಇದ್ರೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ. ಮತ್ತು ನಮ್ಮ ಪಿತ್ತನೂ ಕಡಿಮೆ ಆಗತ್ತೆ, ನಮ್ಗೆ ಮತ್ತೆ ಉಷ್ಣತೆ ಕೂಡ ಕಡಿಮೆ ಆಗತ್ತೆ, ನೋಸ್ ಬ್ಲೀಡಿಂಗ್ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ. ಈ ಹೆಲ್ತ್ ಟಿಪ್ಸ್ ನಿಮಗೆ ಮೊದಲನೇ ಸಾರಿ ಕೇಳುತ್ತಿದ್ದಾರೆ. ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.